ತಂದಾನೇ ನನಿತಾನ. ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಕೂಡ ಒಂದು. ಹತ್ತಿಯನ್ನು ಬಿಳಿಯ ಬಂಗಾರವೆಂದೇ ಕರೆಯಲಾಗುತ್ತದೆ. ರೈತ ಬಾಂಧವರು ಈಗಾಗಲೇ ಹತ್ತಿಯನ್ನು ಬಿತ್ತಿದ್ದಾರೆ. ಹತ್ತಿಗೆ ಕೀಟಬಾಧೆ ಹೆಚ್ಚು. ಅದರ ಜೊತೆಗೆ ಕೆಲ ರೋಗಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಇವುಗಳ ಸೂಕ್ತ ನಿರ್ವಹಣೆ ಕೈಗೊಳ್ಳದಿದ್ದಲ್ಲಿ ಬೆಳೆಯ ಮೇಲೆ ತೀವ್ರ ಪರಿಣಾಮವಾಗಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಹತ್ತಿ 40ರಿಂದ 45 ದಿನಗಳದ್ದಾಗಿರುವಾಗ ಕಂದು ಚುಕ್ಕೆ ರೋಗ ಕಾಣಿಸಿಕೊಳ್ಳುತ್ತದೆ. ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸುವುದು ಇದರ ಲಕ್ಷಣ. ಈ ರೋಗದಿಂದ ಸುಮಾರು 30% ಇಳುವರಿ ಕುಂಠಿತಗೊಳ್ಳುತ್ತದೆ. ಸಕಾಲಕ್ಕೆ ಸೂಕ್ತ ಶಿಫಾರಿತ ಔಷಧಿ ಸಿಂಪರಣೆ ಮಾಡಿ ನಿರ್ವಹಣೆ ಕೈಗೊಳ್ಳಬಹುದು. ಈಗ ಸುಮಾರು ಒಂದು 40-45 ದಿವಸದ ಹತ್ತಿ ಇರಬಹುದು ತಮ್ಮದು. ಅಲ್ಲಿ ಮುಖ್ಯವಾಗಿ ರೋಗಗಳ ಒಂದು ಅನುಗುಣವಾಗಿ ಬರತಕ್ಕಂಥದ್ದು ಕಂದು ಎಲೆ ಚುಕ್ಕೆ ರೋಗ ಅಂತ ಬರ್ತದೆ. ಇದು ಎಲೆ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಬರ್ತವೆ. ಇದರಿಂದ ನಿಮಗೆ ಲಕ್ಷಣಗಳನ್ನು ನೀವು ಮೊದಲೇ ತಿಳ್ಕೊಬೋದು. ಇದು ಸುಮಾರು ಒಂದು 30% ಅಂದರೆ 30% ಇಳುವರಿಯನ್ನು ಕಡಿಮೆ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಇದಕ್ಕಿದೆ. ಅದು ನಮ್ಮ ಸಂಶೋಧನೆಯಿಂದ ಅದು ದೃಢಪಟ್ಟಿದೆ. ಆದ್ದರಿಂದ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮೊದಲು ನಾವು ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಅಥವಾ ಮ್ಯಾಂಕೋಜೆಬ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದು ಸಿಂಪರಣೆಯನ್ನು ಮಾಡಬೇಕು. ಇತ್ತೀಚೆಗೆ ಒಂದು ರಾಸಾಯನಿಕ ಬಂದಿದೆ ಕ್ಯಾಬ್ರಿಯೋ ಟಾಪ್ ಅಂತ, ಅದನ್ನು ಕೂಡ 3.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಬೆರೆಸಿ ಸಿಂಪರಣೆ ಮಾಡಿದ್ದರಿಂದ ಈ ಒಂದು ರೋಗವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬಹುದು. ಮತ್ತು ಹೋದ ವರ್ಷ ಬೆಳೆದಂತಹ ಬೆಳೆಗಳಿಗೆ ಬಂದಂಥ ಅವಶೇಷಗಳೇನಾದ್ರು ಇದ್ದರೆ ಹೊಲದಲ್ಲಿ ಅದನ್ನು ಕೂಡ ನಾವು ತೆಗೆದು ಹೊಲ ಸ್ವಚ್ಛ ಇಡುವುದರಿಂದ ಕೂಡ ಈ ರೋಗದ ಒಂದು ನಿರ್ವಹಣೆಯನ್ನು ಮಾಡಬಹುದು. ದುಂಡಾಣುವಿಂದ ಬರುವ ರೋಗದಲ್ಲಿ ಹತ್ತಿಯ ಎಲೆಯ ನರಗಳ ಮೂಲಕ ದುಂಡಾಣು ಹರಡಿ ಎಲೆಗಳು ಒಣಗಿ ಉದುರಿ ಬೀಳುವ ಲಕ್ಷಣಗಳಿರುತ್ತವೆ. ಇದು ಮುಂದಿನ ಬೆಳೆಗೂ ಹರಡುವ ಸಾಧ್ಯತೆ ಇರುವುದರಿಂದ ಲಕ್ಷಣಗಳು ಕಂಡುಬಂದ ತಕ್ಷಣ ಸೂಕ್ತ ಔಷಧೋಪಚಾರ ಕೈಗೊಳ್ಳಬೇಕು ಮತ್ತು ಉದುರಿದ ಎಲೆಗಳು, ಕಡ್ಡಿಗಳನ್ನು ಸೂಕ್ತ ವಿಲೇವಾರಿ ಮಾಡಬೇಕು. ದುಂಡಾಣುವಿನಿಂದ ಬರ್ತಕ್ಕಂಥ ರೋಗ, ಅದಕ್ಕೆ ಆ ಒಂದು ಲಕ್ಷಣ ಏನಪ್ಪ ಅಂದರೆ ಎಲೆಯ ನರದ ಇದರ ಪ್ರಕಾರ ಅದು ದುಂಡಾಣು ಹರಡಿ ಅದು ಹಾನಿಯನ್ನು ಉಂಟು ಮಾಡ್ತದೆ. ಕೊನೆಗೆ ಇಡೀ ಎಲೆಯೆಲ್ಲನೂ ಉದುರಿ ಅದು ಬೀಳುವಂಥ ಒಂದು ಲಕ್ಷಣಗಳನ್ನು ನಾವು ನೋಡ್ತೀವಿ. ಅವು ಮುಂದಿನ ಒಂದು ಸೀಸನಿಗೂ ಸಹಿತ, ಮುಂದಿನ ಒಂದು ಬೆಳೆ ಹಂಗಾಮಿಗೂ ಸಹಿತ ಅದು ಹರಡುವಂತಹ ಒಂದು ಸಾಮರ್ಥ್ಯ ಇರುವುದರಿಂದ ಅದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಅದಕ್ಕೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಮತ್ತು ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟನ್ನು 0.5 ಗ್ರಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದರಿಂದ ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಇಲ್ಲಿಯೂ ಕೂಡ ರೋಗದ ಬಾಧಿತ ಗಿಡದ ಎಲೆಗಳು ಮತ್ತು ಅದರ ಉಳಿಕೆಗಳೇನದವ ಅದನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ಈ ರೋಗವನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಮಜ್ಜಿಗೆ ರೋಗ ಹತ್ತಿಯಲ್ಲಿ ಕಂಡುಬರುವ ಮತ್ತೊಂದು ಪ್ರಮುಖ ರೋಗವಾಗಿದೆ. ಎಲೆಗಳ ಮೇಲೆ ಮತ್ತು ಹಿಂದೆ ಮಜ್ಜಿಗೆ ಸಿಂಪಡಿಸಿದಂತಿದ್ದು ಕ್ರಮೇಣ ಎಲೆಗಳೆಲ್ಲ ಉದುರಿ ಹೋಗುವುದು ಇದರ ಲಕ್ಷಣ. ಸೂಕ್ತ ಔಷಧೋಪಚಾರ ಮಾಡಿ ಈ ರೋಗವನ್ನು ನಿಯಂತ್ರಿಸಬಹುದು. ಹೆಸರನ್ನೇ ತಿಳಿಸುವಂಥ ಒಂದು ರೋಗ ಇದು. ಮಜ್ಜಿಗೆಯನ್ನು ಎಲ್ಲ ಎಲೆಗಳ ಮೇಲೆ ಸಿಡಿಸಿದಂಗೆ ಲಕ್ಷಣಗಳನ್ನು ನಾವು ಕಾಣ್ಬೋದು. ಎಲೆ ಹಿಂದುಗಡೆ, ಎಲೆ ಮೇಲೆ ಎಲ್ಲ ಲಕ್ಷಣಗಳು ಕಾಣ್ತವೆ. ಕೊನೆ ಹಂತದೊಳಗೆ ಎಲೆ ಉದುರಿ ಕಂಪ್ಲೀಟ್ ಗಿಡ ಬರಲಾಗಿ ನಿಲ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ಒಂದು ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಈಗ ಟ್ರೈಡೆಮಿಫಾರ್ಮ್ ಅಂತಕ್ಕಂಥ ಒಂದು ಕೆಮಿಕಲ್, ಅದು ಒಂದು ರಾಸಾಯನಿಕ, ಮತ್ತು ಕಾರ್ಬನ್ಡೇಜಿಮ್ ಅಂತಕ್ಕಂಥದ್ದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಇದನ್ನು ಸಿಂಪರಣೆ ಮಾಡುವುದರಿಂದ ಈ ರೋಗವನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಹತ್ತಿಗೆ ಕೊನೆಯ ಹಂತದಲ್ಲಿ ತುಕ್ಕು ರೋಗ ಬಾಧೆ ಕಾಣಿಸಿಕೊಳ್ಳುತ್ತದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೋಗ ಬಾಧೆ ಹೆಚ್ಚು. ಎಲೆ ಹಿಂದೆ ಕಪ್ಪು ಇಲ್ಲವೇ ಕಂದು ಚುಕ್ಕೆಗಳು ಕಂಡುಬಂದು ಕ್ರಮೇಣ ಎಲೆ ತುಂಬ ಹರಡುವುದು ಇದರ ಲಕ್ಷಣ. ಶಿಫಾರಿತ ರಾಸಾಯನಿಕ ಬಳಸಿ ಇದರ ನಿರ್ವಹಣೆ ಕೈಗೊಳ್ಳಬಹುದು.
ಸುಮಾರು 90-95 ದಿವಸ ನಂತರ ಎಲೆ ಒಂದು ತುಕ್ಕು ರೋಗ ಬರ್ತದೆ ಈ ಹತ್ತಿಗೆ. ಅದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿಗೆ ಬರುವುದರಿಂದ 90-100 ದಿವಸಗಳಲ್ಲಿ ಆ ರೋಗದ ಲಕ್ಷಣಗಳು ಹೆಂಗಿರ್ತದೆ ಅಂದರೆ ತುಕ್ಕು, ಈಗ ಎಲೆ ಮನೆಯಲ್ಲಿ ಕಬ್ಬಿಣಕ್ಕೆ ಹೆಂಗೆ ತುಕ್ಕು ಹಿಡಿದಂಥ ಒಂದು ಲಕ್ಷಣಗಳನ್ನು ನಾವು ನೋಡ್ತೀವಿ. ಅದರ ಪ್ರಕಾರ ತುಕ್ಕು ಬರ್ತದೆ. ಅದನ್ನು ಎಲೆ ಹಿಂದುಗಡೆ ಮೊದಲು ಶುರುವಾಗ್ತದೆ. ತುಕ್ಕು ಕಪ್ಪು ಚುಕ್ಕೆಗಳು ಅಂದರೆ ಇಡೀ ಎಲೆಯೆಲ್ಲ ಆವರಿಸಿ ಎಲೆಯ ಉದುರುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಈ ಒಂದು ರೋಗದ ಒಂದು ನಿರ್ವಹಣೆಗೆ ಹೆಕ್ಸಾಕೊನೋಜೋಲ್ ಅಥವಾ ಪ್ರೊಪಿಕೊನೋಜೋಲ್ 1 ಲೀಟರ್ ನೀರಿಗೆ 1 ml ಈ ಒಂದು ರಾಸಾಯನಿಕವನ್ನು ಬೆರೆಸಿ ನಾವು ಸಿಂಪರಣೆ ಮಾಡೋದರಿಂದ ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಕಾಯಿ ಬಿಟ್ಟ ಸಂದರ್ಭದಲ್ಲಿ ಮಳೆ ಹೆಚ್ಚಾಗುವ ಪ್ರದೇಶಗಳಲ್ಲಿ ಕಾಯಿ ಕೊಳೆಯುವ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕಾಯಿಗಳು ಕೊಳೆತು ಉದುರುವುದು, ಚೆನ್ನಾಗಿ ಅರಳದಿರುವುದು ಇದರ ಲಕ್ಷಣಗಳು. ಸೂಕ್ತ ಔಷಧ ಸಿಂಪರಣೆಯಿಂದ ಹತೋಟಿ ಸಾಧ್ಯ. ಈ ಒಂದು ಹಂಗಾಮಿನ ಕೊನೆಯ ಹಂತದಲ್ಲಿ ಕಾಯಿ ಬಿಟ್ಟಾಗ ಆ ಕಾಯಿಯ ಮೇಲೆ ಕೂಡ ಕೊಳೆ ರೋಗ ಬರ್ತಕ್ಕಂತಹ ಒಂದು ಸಂದರ್ಭ ಹೆಚ್ಚಾಗಿದೆ ಹತ್ತಿಯಲ್ಲಿ. ಎಲ್ಲಿ ಈಗ ಮಳೆಗಾಲ ಹೆಚ್ಚಿಗೆ ಇರ್ತದೆ, ಆ ಹೊತ್ತಿನಾಗ ಮಳೆ ಆದ್ರೆ ಆ ಒಂದು ಕಾಯಿ ಮೇಲೆ ಎಲೆ ಚುಕ್ಕೆ ರೋಗ ಇರ್ಬೋದು. ಅದು ಶಿಲೀಂಧ್ರದಿಂದನೂ ಬರ್ಬೋದು, ದುಂಡಾಣುವಿನಿಂದ ಬರ್ಬೋದು. ಅದನ್ನೇ ಒಂದು ಚುಕ್ಕೆಗಳಾಗ್ತವೆ, ಕಾಯಿ ಮೇಲೆಲ್ಲ ಆವರಿಸಿ ಕಾಯಿ ಉದುರಿ ಹೋಗಿ ಅವು ಹಾನಿಯನ್ನು ಉಂಟು ಮಾಡ್ತವೆ. ಮತ್ತು ಕಾಯಿ ಓಪನ್ ಆದರೂ ಅಂದರೆ ಹತ್ತಿ ಒಡೆದ್ರೂ ಕೂಡ ಸರಿಯಾಗಿ ಒಡೆಯಂಗಿಲ್ಲ, ಎಲ್ಲ ಇರುಕಾಗಿಬಿಡ್ತವೆ. ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಅದು ದುಂಡಾಣುವಿನಿಂದ ಇದ್ದರೆ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಮತ್ತು ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಅಂತಕ್ಕಂಥದ್ದು 0.5 ಗ್ರಾಮ್ ಪ್ರತಿ ಲೀಟರ್ ಹಾಕಿ ನೀರಿನಲ್ಲಿ ಸೇರಿಸಿ ಒಂದು ಸಿಂಪರಣೆಯನ್ನು ಮಾಡಬೇಕು. ಇದು ಶಿಲೀಂಧ್ರದಿಂದ ಆದರೆ ಕಾರ್ಬನ್ ಡೈಜಿಮ್ ಅಥವಾ ಡೈಥೆನಮ್ 45 ಅಂತಕ್ಕಂಥ ಒಂದು ರಾಸಾಯನಿಕವನ್ನು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡೋದರಿಂದ ಅಥವಾ ಸಿಂಪರಣೆ ಮಾಡೋದರಿಂದ ಈ ರೋಗವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತ್ತು ಈ ರೋಗದ ಲಕ್ಷಣಗಳನ್ನು ಸರಿಯಾಗಿ ನಾವು ದಿವಸಾಲು ಹೊಲಕ್ಕೆ ಹೋದರೆ ಕಾಣಿಸ್ತವೆ, ಇಲ್ಲ ಅಂದರೆ ಅವು ಗೊತ್ತಾಗೋದಿಲ್ಲ. ಎಂದೋ ಒಮ್ಮೆ ಹೊಲಕ್ಕೆ ಹೋಗ್ಬಿಟ್ರೆ ಅವು ಒಂದು ಹಾನಿಯ ಒಂದು ಮಿತಿ ಮೀರಿ ನಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಅದಕ್ಕೆ ದಯವಿಟ್ಟು ದಿನಾಲು ಹೊಲಕ್ಕೆ ಹೋಗಿ ಯಾವ ರೋಗ ಇದೆ, ಯಾವ ಕೀಟ ಇದೆ, ಅದನ್ನು ಪ್ರಾರಂಭದ ಹಂತದಲ್ಲೇ ನಾವು ಅದನ್ನು ಗುರುತಿಸಿ ಅದಕ್ಕೆ ಸರಿಯಾಗಿ ಲಕ್ಷಣಗಳನ್ನು ನೋಡಿ ಅದನ್ನು ತಜ್ಞರಿಗೆ ತೋರಿಸಿ ಸರಿಯಾಗಿ ಔಷಧೋಪಚಾರ ಮಾಡಿದರೆ ನಾವು ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಅಂತ ತಿಳ್ಕೊಂಡು ಹೇಳಿ. ರೈತ ಬಾಂಧವರು ಹತ್ತಿ ಬಿತ್ತನೆ ಮೊದಲು ಬೀಜೋಪಚಾರ ಮಾಡಿ ರೋಗ ಲಕ್ಷಣಗಳು ಕಂಡುಬಂದ ತಕ್ಷಣ ತಜ್ಞರ ಸಲಹೆ ಮೇರೆಗೆ ಸಕಾಲದಲ್ಲಿ ಸಮಗ್ರ ನಿರ್ವಹಣಾ ಕ್ರಮ ಕೈಗೊಂಡಲ್ಲಿ ಬೆಳೆಯನ್ನು ರಕ್ಷಿಸಿ ಗುಣಮಟ್ಟದ ಅಧಿಕ ಹತ್ತಿ ಇಳುವರಿ ಪಡೆಯಬಹುದು. ಪ್ರಕೃತಿಯಲ್ಲಿ ಅದೆಷ್ಟೋ ಸೌಂದರ್ಯವನ್ನು ನಾವು ಕಾಣುತ್ತೇವೆ. ನಿಸರ್ಗದ ಸೊಬಗನ್ನು ಹೂಗಳು ಮತ್ತಷ್ಟು ಹೆಚ್ಚಿಸುತ್ತವೆ. ಹೂಗಳನ್ನು ಬೆಳೆಯುವ ಕೃಷಿಕರು ಋತುವಿಗೆ ತಕ್ಕಂತೆ ಹೂಗಳನ್ನು ಬೆಳೆಯಬೇಕಾಗುತ್ತದೆ. ಈ ಕೃಷಿಯಲ್ಲಿ ಗಿಡಗಳ ಪೋಷಣೆ ಬಹು ಮುಖ್ಯವಾಗಿರುತ್ತದೆ. ಹೂಗಳನ್ನೇ ಹೆಚ್ಚಾಗಿ ಬೆಳೆಯುತ್ತಿರುವ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಪ್ರಗತಿಪರ ಕೃಷಿಕರಾದ ಲಕ್ಷ್ಮೀನಾರಾಯಣವರು ದೇಶ ವಿದೇಶದಿಂದ ಹೊಸ ತಳಿಗಳನ್ನು ತರಿಸಿ ಅವುಗಳಿಂದ ಪರಾಗಸ್ಪರ್ಶ ಮಾಡಿ ನೂತನ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಕ್ಷ್ಮೀನಾರಾಯಣವರು ತಮಗೆ ಇರುವ 1.5 ಎಕರೆ ಜಮೀನಿನಲ್ಲಿ ಇಂದು ಆಕರ್ಷಕವಾದ ಸುಮಾರು 350 ತರಹದ ಗ್ಲಾಡಿಯೋಲಸ್ ಹೂಗಳನ್ನು ಬೆಳೆಯುತ್ತಿದ್ದಾರೆ. ನಮಗೆ 1.5 ಎಕರೆ ಜಮೀನಿದೆ. ಮೊದಲಿಂದನೂ ಆಲೂಗಡ್ಡೆ ಬೆಳೀತಾ ಇದ್ವಿ, ಎಲ್ಲ ತರಕಾರಿನೂ ಬೆಳೀತಾ ಇದ್ವಿ. ಆದರೆ ಮಾರ್ಕೆಟು ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಏನಂತ ವರ್ಕೌಟ್ ಆಗ್ತಾ ಇರಲಿಲ್ಲ ನಮಗೆ. ಹೂವು ಯಾಕೆ ಬೆಳಿಕೊಡೋದು ಅಂತ ಹೇಳ್ಬಿಟ್ಟು ನಾನು 7ನೇ ಕ್ಲಾಸಿಂದನೇ ಚೆಂಡು ಹೂವು ಬೆಳೀತಾ ಇದ್ದೆ. ಚೆಂಡು ಹೂವದಲ್ಲಿ ಗಂಡು ಹೆಣ್ಣು 2 ಇದೆ. ಮಾರ್ಕೆಟಲ್ಲಿ ಎಲ್ಲರೂ ಲೈಕ್ ಮಾಡ್ತಾಯಿದ್ದೆ ಹೆಣ್ಣು ಹೂವನೇ ಜಾಸ್ತಿ. ಹೆಣ್ಣು ಹೂವನೇ ಯಾಕೆ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ಬ್ರೀಡ್ ಮಾಡಿ ಜಾಸ್ತಿ
ಹೆಣ್ಣು ಹೂವನ್ನೇ ಇದು ಮಾಡಿದ್ದೆ. ಅದಾದಮೇಲೆ ರೋಸಸ್ಸು ಯಾಕೆ ಬೆಳೆಕೊಡೋದು ಅಂತ ಹೇಳ್ಬಿಟ್ಟು ರೋಸಸ್ ಬೆಳೆದೆ. ರೋಸಸ್ಸಲ್ಲಿ ಹೊಸ ತಳಿಗಳು ಯಾಕೆ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಅದರಲ್ಲೂ ಬ್ರೀಡ್ ಮಾಡಿ ಸುಮಾರು ಒಂದು 17 ತಳಿ ಇದು ಮಾಡಿದ್ದೀನಿ. 78ನೇ ಇಸ್ವಿಯಿಂದಾನೇ ನಾನು ಗ್ಲಾಡಿವಿಲಿಯಾ ಯಾಕೆ ಬೆಳೆಕೊಡೋದು ಅಂತ ಹೇಳ್ಬಿಟ್ಟು ಬೆಳೆದೆ. ಕಾಲಿಂಪಾಂಗಿಂದ ಅಮೇರಿಕನ್ ವೆರೈಟೀಸು ಮತ್ತು ಡಚ್ ವೆರೈಟೀಸ್ ತರಿಸೇನೋ ಬೆಳೆದೆ. ಮೊದಲಿಂದ ನಾನು ಯಾವುದಾದ್ರೂ ಹೊಸ ವೆರೈಟಿ ಮಾಡಬೇಕಂತ ಹೇಳ್ಬಿಟ್ಟು ಯಾವ್ದು ಕಂಡ್ರೂ ಅದರಲ್ಲಿ ಹೊಸದು ಏನಾದರೂ ಮಾಡಬೇಕನ್ನೋ ನನಗೆ ಹುಮ್ಮಸ್ಸಿತ್ತು. ಗ್ಲಾಡಿವಿಲಿಯಾದಲ್ಲಿ ಬ್ರೀಡ್ ಮಾಡಿದೆ. ಇವಾಗ ಅಟ್ ಪ್ರೆಸೆಂಟು ನನ್ನಲ್ಲಿ ಸುಮಾರು 300 ಇಂದ 350 ವೆರೈಟಿ ಇದೆ. ನೀವೇ ನನ್ನ ಹಿಂದೆ ಇರ್ತಕ್ಕಂಥ ಹೂವು ನೋಡ್ತಾ ಇದ್ದೀರಿ, ಹೊಸ ವೆರೈಟಿ ಇದೆ. ಲಕ್ಷ್ಮೀನಾರಾಯಣ್ ಅವರು ಬೆಳೆಯುವ ಗ್ಲಾಡಿಯೋಲಸ್ ಹೂವಿನ ವಿಶೇಷತೆ ಎಂದರೆ ವಿವಿಧ ಬಣ್ಣಗಳಿಂದ ಕೂಡಿದ ಹೂಗಳು, ಬೇರೆ ಎಲ್ಲಿಯೂ ಕಾಣದಂತಹ ನೂತನ ವಿನ್ಯಾಸ, ಹಾಗೆಯೇ ಈ ಹೂಗಳ ದಳಗಳಲ್ಲಿನ ಆಕರ್ಷಕ ಮಡಿಕೆಗಳು ಈ ಹೂವಿನ ಅಂದವನ್ನು ಮತ್ತಷ್ಟು ಹೆಚ್ಚಿಸಿವೆ. ಗ್ಲಾಡಿವಿಲಿಯಾ ತರಿಸಿದ್ದು ನಾನು ಕಾಲಿಂಪಾಂಗಿಂದ. ಕಾಲಿಂಪಾಂಗ ಬಂದು ವೆಸ್ಟ್ ಬೆಂಗಾಲ್ ಇರೋದು. ಅಲ್ಲಿಂದ ಸುಮಾರು ಒಂದು 5 ವೆರೈಟಿನ ಒಂದು 50 ಬಲ್ಬ್ ತರಿಸಿದ್ದೆ. ಅದರಲ್ಲಿ ಯಾಕೆ ಕ್ರಾಸ್ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಹೊಸ ವೆರೈಟಿಗಳು ಆವಾಗಲಿಂದನೇ ಆವಿಷ್ಕಾರ ಅಂದರೆ ಆವಾಗಲೇ ಸುಮಾರು ಒಂದು 50-60 ವೆರೈಟಿ ಮಾಡಿದ್ದನ್ನು ಲಾಲ್ಬಾಗಲ್ಲಿ ಎಕ್ಸಿಬಿಟ್ ಮಾಡಿದ್ದೆ. ಆಮೇಲೆ ಮತ್ತೆ ಅದರಲ್ಲೇ ಇಂಪ್ರೂವ್ಡ್ ಮಾಡಿದೆ. ಆಮೇಲೆ ಹೊಸ ವೆರೈಟಿ ಯಾಕೆ ತರಿಸ್ಕೊಡೋದು ಅಂತ ಹೇಳ್ಬಿಟ್ಟು ಇಂಪೋರ್ಟ್ ಪರ್ಮಿಟ್ ಮಾಡಿಸಿ ಜಕೋಸ್ಲೋವಾದಿಂದ ತರಿಸಿದೆ. ಜಕೋಸ್ಲೋವಾದಿಂದ 80ರಲ್ಲಿ ತರಿಸಿದ್ದು. ಅದರಲ್ಲಿ ಕೆಲವು ವೆರೈಟಿ ನಮ್ಮ ವೆರೈಟಿಗೆ ಕ್ರಾಸ್ ಮಾಡಿದೆ. ಸ್ಪೆಷಾಲಿಟಿ ಅಂತಂದರೆ ರಿಂಕಲ್ಸ್ ಬರುತ್ತೆ ನಮ್ಮಲ್ಲಿ. ಸುಮಾರು 75ರಿಂದ 80% ಎಲ್ಲ ಪೆಟಲ್ಸ್ ಎಲ್ಲನೂ ರಿಂಕಲ್ಸ್ ಬರ್ತಕ್ಕಂಥದ್ದು. ಈ ಮಗ್ಗಲ್ಲಿ ಒಂಥರ ಕಾರ್ನೇಷನ್ ಬಂದಂಗೆ ಬರುತ್ತೆ. ಅದಾದಮೇಲೆ ಡಿಫ್ರೆಂಟ್ ಕಲರ್ಸ್ ಇದೆ. ನೀವು ಈ ಹೂವನ್ನ ನೀವು ಹಾಲೆಂಡ್ಗೆ ಏನು ಹೋಗಿ ನೋಡಬೇಕಾಗಿಲ್ಲ, ಇಲ್ಲೇ ಇದೆ ನೋಡಿ. ಇದನ್ನು ನಾನು ಕ್ರಾಸ್ ಬ್ರೀಡಿಂಗ್ ಅಂದರೆ ಪರಾಗ ಸ್ಪರ್ಶದಿಂದ ಹೊಸ ವೆರೈಟಿಗಳು ಮಾಡ್ತೀನಿ. ಅಂದರೆ ಎಲ್ಲರೂ ಇದು ಮಾಡೋಕ್ಕಾಗೋದಿಲ್ಲ, ಪೇಷನ್ಸ್ ಇರಬೇಕಾಗುತ್ತೆ. ಅಂದರೆ ಪೇಷನ್ಸ್ ಇದು ಮಾಡಿದ್ರೆ ಅದರಷ್ಟು ಸಂತೋಷ ಬೇರೆ ಯಾವುದು ಬರೋದಿಲ್ಲ. ನಿಮಗೆ ಕೋಟಿ ರೂಪಾಯಿ ಲಾಟ್ರಿಯಲ್ಲಿ ಬಂದಷ್ಟು ಪ್ರತಿ ಸಲನೂ ಹೊಸ ಹೂವು ಬಂದಾಗ ಅಷ್ಟು ಹುಮ್ಮಸ್ಸು, ಸಂತೋಷ ಬರ್ತೈತೆ. ಈ ಕೃಷಿಯಲ್ಲಿ ಹೂವಿನ ಗೆಡ್ಡೆಗಳನ್ನು ನಾಟಿ ಮಾಡಿದ ನಂತರ ಅವುಗಳ ತಳಿಗಳನ್ನಾಧರಿಸಿ 80 ಅಥವಾ 100 ದಿನಕ್ಕೆ ಗಿಡ ಹೂ ಬಿಡುತ್ತದೆ. ಬಿತ್ತನೆ ಗೆಡ್ಡೆಗಳಿಗೆ ಫಿಸೇರಿಯಂ ಕೊಳೆ ರೋಗ ತಗುಲುವ ಸಂಭವವಿರುವುದರಿಂದ ಅದನ್ನು ತಡೆಗಟ್ಟಲು ಬಿಸಿ ನೀರಿನಿಂದ ಉಪಚರಿಸಬೇಕು ಎನ್ನುತ್ತಾರೆ ಲಕ್ಷ್ಮೀನಾರಾಯಣ್ ಅವರು. ನನಗೆ 1.5 ಎಕರೆ ಜಮೀನಿದೆ. 1.5 ಎಕರೆ ಜಮೀನಲ್ಲಿ ಎಲ್ಲ ಒಂದೇ ಸಲ ಹಾಕೋಕ್ಕಾಗೋದಿಲ್ಲ. ಒಂದೊಂದು ಕುಂಟೆ ಮಾತ್ರ ಹಾಕ್ತೀನಿ. ಒಂದು ಕುಂಟೆಗೆ ಬಂದು ದಪ್ಪ ಗಡ್ಡೆ ಅಂದರೆ ಒಂದು 1000 ಗಡ್ಡೆ ಬರುತ್ತೆ. ಸಣ್ಣ ಗಡ್ಡೆ ಆದರೆ 1200 ಆಗುತ್ತೆ. ಗಡ್ಡೆ ಉಣಿದಾದ್ಮೇಲೆ 70ರಿಂದ 100 ದಿನಕ್ಕೆ ಒಂದೊಂದು ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೂವು ಬರುತ್ತೆ. ಹೂವು ಕಟ್ ಮಾಡಿದಾದ್ಮೇಲೆ 1.5 ತಿಂಗಳು 2 ತಿಂಗಳು ಬಿಡಬೇಕಾಗುತ್ತೆ. ಬಿಟ್ಟಿದಾದ್ಮೇಲೆ ಈ ಕಂದ ಎಲ್ಲ ಕಲರ್ ಬರುತ್ತೆ, ಆವಾಗ ಅಗಿಬೇಕಾಗುತ್ತೆ. ಅಗದಿದ್ದಾದಮೇಲೆ ಇಮಿಡಿಯೇಟಾಗಿ ಹಳೆ ಕಂದ ಇರುತ್ತಲ್ಲ, ಅಂದರೆ ಮದರ್ ಕಾರಮ್ಸ್ ಅಂತ ಹೇಳ್ಬಿಟ್ಟು ಅದನ್ನು ತೆಗಿಬೇಕು. ಮತ್ತು ಕಾರಮ್ಲೈಟ್ ಸಪ್ರೇಟ್ ಮಾಡಬೇಕು. ಇದಾದಮೇಲೆ ನೆರಳಲ್ಲಿ ಒಣಗಾಕಬೇಕಾಗುತ್ತೆ. ಇದಾದಮೇಲೆ 1 ತಿಂಗಳು 1.5 ತಿಂಗಳಾದಮೇಲೆ ಗಡ್ಡೆಗೆ ಈ ಪಿಸೋರಿಯಂ ರಾಟ್ ಅಂತ ಹೇಳ್ಬಿಟ್ಟು ಅದು ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತಂದರೆ ಹಾಟ್ ವಾಟರ್ ಬಿಸಿನೀರು ಅಂತಂದರೆ 120 ಡಿಗ್ರಿ ಫ್ಯಾರನ್ಹೀಟಲ್ಲಿ 1/2 ಅವರ್ ಬಾಯ್ಲ್ ಮಾಡಬೇಕಾಗುತ್ತೆ. ಬಾಯ್ಲ್ ಮಾಡಿದ ಅಂದರೆ ಅದಕ್ಕೆ ಫ್ಲೋಟಿಂಗು ಥರ್ಮಾಮೀಟ್ರ್ ಅಂತ ಬರುತ್ತೆ. ಅದು ಮಸ್ಟ್ ಆ್ಯಂಡ್ ಶುಡ್ ಅದು ಮಡಗಿರಬೇಕು, ವಾಚ್ ಮಾಡ್ತಾ ಇರಬೇಕು. ಜಾಸ್ತಿ ಆಗಂಗಿದ್ರೆ ಸ್ಟವ್ ಇದು ಹೀಟ್ ಕಮ್ಮಿ ಮಾಡಬೇಕು. ಹೀಟ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಿಬಿಟ್ರೆ ಬರ್ನ್ ಆಗಿಬಿಡುತ್ತೆ. 120 ಒಳಗೆ ಇರಬೇಕಾಗುತ್ತೆ ಫ್ಯಾರನ್ಹೀಟು. ಇದಾದಮೇಲೆ ಗಡ್ಡೆನ ನೆರಳಲ್ಲಿ ಟ್ರೇಯಲ್ಲಿ ಹಾಕಬೇಕಾಗುತ್ತೆ. ಹಾಕಿದಾದ್ಮೇಲೆ ಮತ್ತೆ ನೆಕ್ಸ್ಟು 1 ತಿಂಗಳಿಗೆ ಮತ್ತೆ ಪ್ಲ್ಯಾಂಟ್ ಮಾಡಬೇಕಾಗುತ್ತೆ. ಇವಾಗ ನನ್ನಲ್ಲಿ 1.5 ಎಕರೆ ಇರೋ ಭೂಮಿಯಲ್ಲಿ ಒಂದೊಂದು ಗುಂಟೆಗೆ ಪ್ಲ್ಯಾಂಟ್ ಮಾಡ್ಕೊಂಡು ಹೋಗ್ತೇನೆ. ಪ್ಲ್ಯಾಂಟ್ ಮಾಡ್ಕೊಂಡಂದರೆ ಒಂದು ಸಲ ಹಾಕಿದಾದ್ಮೇಲೆ 1 ವರ್ಷ ಮತ್ತು ಅದೇ ಭೂಮಿಯಲ್ಲಿ ನಾನು ಪ್ಲ್ಯಾಂಟ್ ಮಾಡೋದಿಲ್ಲ. ಮತ್ತು ಪ್ಲ್ಯಾಂಟ್ ಮಾಡಬೇಕು. ಆ ಜಮೀನಲ್ಲಿ ಏನೋ ತರಕಾರಿ ಬೆಳಿಬೋದು. ತರಕಾರಿ ಬೆಳೆಯೋದಕ್ಕೆ ನೀರಿಲ್ಲ, ಅದರಿಂದ ಹಂಗೆ ಖಾಲಿ ಬಿಟ್ಟಿದ್ದೀನಿ. ಮತ್ತು 1 ವರ್ಷಕ್ಕೆ ಅದೇ ಜಮೀನಲ್ಲಿ ಬೇರೆ ಗಡ್ಡೆ ಉಣ್ತೀನಿ. ಮಾರ್ಕೆಟ್ಗೆ ತಗೊಂಡೋಗಿ ನಾನು ಇದನ್ನು ಸೇಲ್ ಮಾಡ್ತೀನಿ. ಈ ಕೃಷಿಗೆ ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. ರೈತರು ತಮ್ಮಲ್ಲೇ ದೊರೆಯುವ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಹಾಕಿ ನಂತರ ಉಳುಮೆ ಮಾಡಿ
6 ತಿಂಗಳಿನ ನಂತರ ಈ ಹೂವಿನ ಗಿಡಗಳನ್ನು ಬೆಳೆಯಬಹುದು. ಆದರೆ ಈ ಕೃಷಿಗೆ ಭೂಮಿ ಅತಿ ಉಷ್ಣತೆಯಿಂದ ಕೂಡಿರಬಾರದು ಎನ್ನುತ್ತಾರೆ ಲಕ್ಷ್ಮೀನಾರಾಯಣ್ ಅವರು. ಇದಕ್ಕೆ ಗ್ಲಾಡಿವಿಲಾಗೆ ಗೊಬ್ಬರ ಏನು ಬೇಕಾಗಿಲ್ಲ ಜಾಸ್ತಿ. ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳ್ತಿರ್ಬೇಕು. ಅದನ್ನು ಹಾಕಿದಾದ್ಮೇಲೆ ಭೂಮಿ ಚೆನ್ನಾಗಿ ಉಳಬೇಕು. ಅದಾದಮೇಲೆ 6 ತಿಂಗಳು ಉತ್ತಿದಾದ್ಮೇಲೆ ಪ್ಲ್ಯಾಂಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಪಿಸೋರಿಯಂ ರ್ಯಾಟ್ ಅಟ್ಯಾಕ್ ಆಗಿಬಿಡುತ್ತೆ. ಅದರಿಂದ ಇದಕ್ಕೇನು ಅಂತ ದೊಡ್ಡದಾಗಿ ಏನು ಗೊಬ್ಬರ ಬೇಕಾಗಿಲ್ಲ. ನಮಗೆ ನೀರು ವಾಟರ್ ಸೋರ್ಸ್ ಅಂತ ಜಾಸ್ತಿ ಏನೂ ಇಲ್ಲ. 1 ಅವರ್ ಮಿಷಿನ್ ಆಫ್ ಮಾಡಿದ್ರೆ 10 ಮಿನಿಟ್ಸ್ ಮಾತ್ರ ನೀರು ಬರುತ್ತೆ. ಅದನ್ನು ತೊಟ್ಟಿಗೆ ನಾನು ಸ್ಟೋರೇಜ್ ಮಾಡಿಕೊಂಡು ಡಿಪ್ಪು ಹಾಕಿದ್ದೇನೆ. ಅದಾದಮೇಲೆ ಸ್ಪ್ರಿಂಕ್ಲರ್ ಹಾಕಿದ್ದೇನೆ. ನನಗೆ ವಾಟರ್ಗೆ ಜಾಸ್ತಿ ಬಾಧೆ ಇದೆ. ಯಾರ ರೈತರು ಯಾರು ಬೇಕಾದರೂ ಬೆಳೆಯುವ ಅಂದರೆ ಈಟ್ ಜಾಸ್ತಿ ಇರತಕ್ಕಂಥ ಕಡೆ ಬೆಳೆಯೋಕ್ಕಾಗೋದಿಲ್ಲ. ನೋಡಲು ಆಕರ್ಷಕ ಬಣ್ಣ, ನವನವೀನ ವಿನ್ಯಾಸಗಳು ಮತ್ತು ಬೇರೆ ಎಲ್ಲಿಯೂ ಕಾಣಸಿಗದ ಅಪರೂಪದ ತಳಿಗಳಾದ್ದರಿಂದ ಮಾರುಕಟ್ಟೆಯಲ್ಲಿ ಈ ಹೂಗಳಿಗೆ ಸಾಮಾನ್ಯ ಹೂಗಳಿಗಿಂತ ಹೆಚ್ಚಿನ ಬೇಡಿಕೆ ಇರುವುದರಿಂದ ವ್ಯವಸ್ಥಿತ ಮಾರುಕಟ್ಟೆ ಸಿಕ್ಕರೆ ಉತ್ತಮ ಬೆಲೆ ಸಿಗುತ್ತದೆ ಎಂಬುದು ಲಕ್ಷ್ಮೀನಾರಾಯಣ್ ಅವರ ಅನುಭವ. ಇದನ್ನು ನಾನೇನು ದೊಡ್ಡದಾಗೇನು ಕೆಲಸ ಮಾಡಿಲ್ಲ. ರೈತರು ಯಾರು ಬೇಕಾದರೂ ಇದನ್ನು ಕ್ರಾಸ್ ಬ್ರೀಡ್ ಮಾಡ್ಬೋದು. ಅಂದರೆ ಪೇಷನ್ಸ್ ಇರಬೇಕಾಗುತ್ತೆ. ಹೂವು ಬೆಳೆಯೋರು ಎಲ್ರಿಗೂ ಗೊತ್ತಿದೆ ಯಾವ ಸೀಸನ್ನಲ್ಲಿ ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆಷಾಢದಲ್ಲಿ ರೇಟ್ ಇರೋದಿಲ್ಲ, ಪಿತೃಪಕ್ಷ ರೇಟ್ ಇರೋದಿಲ್ಲ, ಅಮಾವಾಸ್ಯೆ ಪೌರ್ಣಮಿ ರೇಟ್ ಇರೋದಿಲ್ಲ. ಮದುವೆ ಸೀಸನ್ಗಳು ಮತ್ತು ಫೆಸ್ಟಿವಲ್ ಟೈಮಲ್ಲಿ ರೇಟ್ ಇರುತ್ತೆ, ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ಹೂವು ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಅಂದರೆ ಇದು ಯಾವುದೂ ಹೊಸ ವೆರೈಟಿ ಇರೋದ್ರಿಂದ ಎಲ್ಲರೂ ತಗೊಂಡೋಗ್ತಾರೆ. ಈ ಹೂವದಲ್ಲಿ ನಾನು ಬ್ರೀಡ್ ಮಾಡಿರ್ತಕ್ಕಂಥದ್ದು ಕಲರ್ ಚೇಂಜ್ ಇದೆ, ಆಮೇಲೆ ಪಿಲ್ಸ್ ಇದೆ, ಶೇಪ್ ಚೇಂಜ್ ಇದೆ. ಇದು ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಅದರಿಂದ ಈ ಮಾರ್ಕೆಟಲ್ಲಿ ಇವಾಗ ಎಕ್ಸಾಂಪಲ್ ಬಂಚ್ ಬಂದು 100-150 ಇದ್ದರೆ ಇದು 200-250 ಮೇಲೆ ಹೋಗುತ್ತೆ. ಒಂದು ನೈಟು ಒಂದು 3 ಅವರ್ಸ್ ನಿದ್ದೆ ಮಾಡ್ತೀನಿ. ಮಿಕ್ಕ ಟೈಮಲ್ಲೆಲ್ಲ ತೋಟದಲ್ಲಿ ಇರ್ತೀನಿ. ಹೂವು ತಗೊಂಡು ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಬಸ್ ಕನ್ವೆನ್ಸ್ ಇಲ್ಲ. ಬಸ್ ಕನ್ವೆನ್ಸ್ ಅಂತಂದರೆ ನನಗೆ 5:15 ಮಾರ್ಕೆಟ್ ಬಂದು KR ಮಾರ್ಕೆಟಲ್ಲಿ 1 ಗಂಟೆ ಸ್ಟಾರ್ಟ್ ಆಗುತ್ತೆ. 1 ಗಂಟೆ ಸ್ಟಾರ್ಟ್ ಆಗಿ ಮೇನ್ ಎಲ್ಲನೂ ಒಂದು 4 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ನಾನು ಹೋಗೋ ಅಷ್ಟೊತ್ತಿಗೆ 6:15 ಆಗುತ್ತೆ. ಅಷ್ಟೊತ್ತಿಗೆಲ್ಲ ಮೇನ್ ಗಿರಾಕಿಗಳು ಹೊರಟೋಗಿರ್ತಾರೆ. ನಾನು ಸುಮಾರು ಸಲ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮೀಡಿಯಾದಿಂದ. ನಮ್ಮ ಊರಿಗೆ ವಿಜಯಪುರಕ್ಕೆ 4 ಗಂಟೆಗೆ ಒಂದು ಬಸ್ ಹಾಕಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಬಗ್ಗೆ ಏನು ತಗೊಳ್ಳಿಲ್ಲ. ಮಾರ್ಕೆಟಲ್ಲಿ KR ಮಾರ್ಕೆಟಲ್ಲಿ ಫುಟ್ಪಾತ್ ಮೇಲೆ ಮಾರ್ತಾಯಿದ್ದೀವಿ ಹೂವನ. ವ್ಯವಸ್ಥಿತವಾದ ಮಾರ್ಕೆಟ್ ಇಲ್ಲ. NHMನವರು ಈ ಗ್ರೀನ್ ಹೌಸ್ಗೆ ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಕೊಡ್ತಾಯಿದ್ದಾರೆ. ಸಬ್ಸಿಡಿ ಲಕ್ಷಾಂತರ ರೂಪಾಯಿ ಕೊಡ್ತಾಯಿದ್ದಾರೆ. ಅಟ್ಲೀಸ್ಟು ಅದಕ್ಕೆ ಸಬ್ಸಿಡಿ ಕೊಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಯಾವುದಾದ್ರೂ ಒಂದು ಹೂವು ಮಾರೋರಿಗೆ ಒಂದು ಮಾರ್ಕೆಟು, ವ್ಯವಸ್ಥಿತ ಮಾರ್ಕೆಟು ಮಾಡಿಕೊಡ್ಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಾರ್ತ್ ಅಮೆರಿಕನ್ ಗ್ಲಾಡಿಯೋಲಸ್ ಕೌನ್ಸಿಲ್ನ ತ್ರೈಮಾಸಿಕ ಪತ್ರಿಕೆಯಲ್ಲಿ ಈ ಸಾಧನೆ ಬಗ್ಗೆ ವಿಶೇಷ ಲೇಖನ ಪ್ರಕಟಗೊಂಡಿರುವುದು ಲಕ್ಷ್ಮೀನಾರಾಯಣ್ ಅವರ ಹೆಗ್ಗಳಿಕೆ.